So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಎಸ್ ಸರ್, ನಾವು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಸರ್. ನಿಮ್ಮ ಫಸ್ಟ್ ಕ್ವಶನ್ ಏನೇ ಸರ್? 1 ಸೆಕೆಂಡ್. ಈಗ ತ್ರಿವೇಣಿಯವರ ಕಾದಂಬರಿಗಳೆಲ್ಲ ಹೆಣ್ಣಿನ ಭಾವನೆಗಳ ಬಗ್ಗೆ ಮತ್ತು ಭಾವನೆಗಳ ಮೇಲೆ ಆಗುವಂಥ ಆಘಾತಗಳ ಬಗ್ಗೆ ಮತ್ತು ಶರಪಂಜರ ಇರ್ಬೋದು. ತ್ರಿವೇಣಿಯವರು ಬರೆದಿರೋದೆಲ್ಲ ಅದೇ ಆ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎರಡು ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾಂಧವ್ಯ, ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತಗೊಂಡಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಇದು ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಣ್ಣು ಬಿದ್ದಿದ್ವಿ. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂಗಳು ಆ ಥರದ್ದೇನಿದೆ ಆ ಥರ ಪ್ಯೂರ್ ಫಾರ್ಮ್ ಆಫ್ ಲವ್. ತ್ರಿವೇಣಿಯವರು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಆ್ಯಕ್ಚುಲಿ ಇವೆರಡೂ ಕೂಡ ವಸಂತಗಾನ ಮತ್ತು ಬಾನು ಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರ ಕಡೆಗೂ ಬಿದ್ದಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡೋಕ್ಕೆ ಅಂತ ಹೊರಟಿದ್ರು ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ. ಬಟ್ ಆವಾಗ ಇದು ಹೊಸ ಬೆಳಕು ಯಾವುದೋ ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ಟರು ಅನ್ನೋ ಥರ. ಸೊ ಲಕ್ಕಿಲಿ ಆ ತಾಯಿದು ಕಾದಂಬರಿ ನಮಗೆ ಸಿಕ್ತು, ನಾವು ಮಾಡ್ತೀವಿ. ಇಂಡಿಯಾ ಪಾಕಿಸ್ತಾನ ಅಂತ ಕಥೆಗಳಿದೆಯಾ, ನೀವೇನಾದ್ರು ಯುದ್ಧದ ತೋರಿಸ್ಕೊಂಡಿದ್ದೀರಾ ಸರ್? ಆ್ಯಕ್ಚುಲಿ ವಸಂತಗಾನ ಬರೆದಿದ್ದು ಆಲ್ಮೋಸ್ಟ್ 50-60ನಲ್ಲಿ ಸರ್. ಸೊ 1970ನಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್, ಅಂದರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ. ಅದನ್ನ ಒಂದು ಟ್ವಿಸ್ಟ್ಗೆ ತೊಗೊಂಡ್ಬರ್ಬೇಕು ಅನ್ನೋ ಕಾರಣಕ್ಕೆ ಇದು ಪ್ಯೂರ್ಲಿ ನಮ್ಮ ಕಥೆ ನಿಮ್ಮ ಇದಕ್ಕೆ ಎಷ್ಟು ಬದಲಾಯಿಸ್ಬೋದು ಸರ್? ಆ್ಯಸ್ ಪರ್ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರನೇ, ಅಂದರೆ ತ್ರಿವೇಣಿಯವ್ರ ಮಕ್ಕಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೇನೆ ಅವ್ರಿಗೆ ಹೇಳಿದ್ವಿ, ಅಂದರೆ 1970s ತೊಗೊಂಡ್ಬರ್ತೀವಿ ಮತ್ತು ಒಂದಷ್ಟು ಬದಲಾವಣೆಗಳು ಮಾಡ್ಕೊತೀವಿ ಅಂತ ಅಂದ್ಕೊಂಡು. ಎಲ್ಲೂ ಸೋಲ್ ಆಫ್ ಕತೆ ಸಿನಿಮಾ ರೂಪಕ್ಕೆ ಬರೋದು ತುಂಬ ಸಿನಿಮಾಗಳು ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆ್ಯಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರ? ಸರ್, ಓದೋದು ಕಡಿಮೆ ಆಗ್ತಾ ಇದೆ. ಬಟ್ ಏನಕ್ಕೆ ಅಂದರೆ ಈಗ ಆ್ಯಸ್ ಯು ನೋ ಮೀಡಿಯಾ ಇಸ್ ವೆರಿ ಮೀಡಿಯಾ ಅಂದರೆ ಎವ್ರಿವನ್ ಆರ್ ವಾಚಿಂಗ್ ಟಿವಿ. ಮುಂಚೆ ಎಲ್ಲ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾದ್ರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು. ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್? ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು. ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಈಸ್ ದ ಮೇನ್ ಥಿಂಗ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ. ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದಾಗ ದಟ್ ಇಸ್ ವಾಟ್ ಆನ್ಸರ್ ಸರ್. ಸರ್, ಈಗ 1970 ಅದೊಂದು ರೀಕ್ರಿಯೇಟ್ ಮಾಡಬೇಕಲ್ಲ ಸರ್, ಪ್ರಿಪ್ರೇಷನ್ ಆಗಿತ್ತು ಡೈರೆಕ್ಟರ್. ಅಂದರೆ ನಿಮ್ಮ ಡೈಲಾಗ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅದು ಹೇಗೆ ತುಂಬ ಚಾಲೆಂಜಿಂಗ್ ಇತ್ತ ಹೇಗೆ ಅಂತ ಸರ್? ಸರ್, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇತ್ತು. ಅದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆನೇ ಚಾಲೆಂಜಿಂಗು. ಒಂದು ಏನಂತಂದರೆ ಮೂಲ ಕತೆ ನಡೆಯೋದು ಮೈಸೂರು ಪ್ರಾಂತ್ಯದಲ್ಲೇ. ಇನ್ನೂ ಒಂದು ಸ್ವಲ್ಪ ರೆಟ್ರೋ ಸ್ಟೈಲ್ ಉಳಿಸ್ಕೊಂಡಿರೋದು ಮೈಸೂರು ಒಂದೇನೆ. ಅಲ್ಲಿ ತುಂಬ ಒಳ್ಳೆ ಮನೆ ಸಿಕ್ತು ನಮಗೆ. ಹತ್ತತ್ರ 100 ಎಷ್ಟು ವರ್ಷ ಸರ್? 1932ರಲ್ಲಿ ಕಟ್ಟಿರುವಂಥ ಒಂದು ಮನೆ ಸಿಕ್ತು. ಆಮೇಲೆ ಗೊತ್ತಿರುತ್ತಲ್ಲ ಸರ್, ಮೈಸೂರಿನಲ್ಲಿ ಒಂದಷ್ಟು ಪಡವಳಿಕೆಗಳಿದ್ದಾವೆ ಆ್ಯಕ್ಚುಲಿ. ಅದು ಡೈಲಾಗ್ಸಲ್ಲಿ ಹೇಳಿದ್ರಿ. ಡೈಲಾಗ್ಸ್ ಆ್ಯಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದ್ದೇನೆ. 1960ಸಿಂದ 1970ಸ್ವರೆಗೆ ಸಿನಿಮಾಗಳನ್ನ ತುಂಬ ಅಬ್ಸರ್ವ್ ಮಾಡಿದ್ವಿ. ಅವತ್ತೊಂದು ದಿನಕ್ಕೆ ಹೇಗೆ ಕನ್ನಡ ಬಳಸ್ಕೊತಾ ಇದ್ರು ಪ್ರತಿಯೊಂದು ಪದಗಳು ಅಂತ ಅಂದ್ಬಿಟ್ಟು. ಸೊ ಅವೆಲ್ಲನೂ ಕಂಪ್ಲೀಟು ಟೇಬಲ್ ವರ್ಕ್ ಮಾಡಿದ್ವಿ ಸರ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸು. ಆಗ ನೋಡಿದ್ರೆ ಆ್ಯಕ್ಚುಲಿ ರಂಜಿತ್ ಅವರು ಕಾಸ್ಟ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್ ಅವರು ಮಾಡಿದ್ದು. ಈ ಥರದೊಂದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅವ್ರಿಗೆ ರೆಟ್ರೋ ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ನಾವು ಯಾವಾಗ ಇದನ್ನ ತೊಗೊಂಡ್ವಿ, ಪ್ರತಿಯೊಂದು ಲೈಕ್ ಇನ್ಕ್ಲೂಡಿಂಗ್ ಕಾಲುಂಗ್ರದಿಂದ ಹಿಡಿದು, ತಾಲಿಯಿಂದ ಹಿಡಿದು, ಇವ್ರು ಹಾಕೋ ಹೀರೋ ಸರ್ ಹಾಕೋ ಬೆಟ್ಟಗಳಿಂದ ಹಿಡಿದು ಕಾಲರ್ಗೆ ಇದು ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವ್ರನ್ನ ಮಾಡ್ಬೋದಾ, ಇವ್ರನ್ನ ನೋಡ್ಬೋದಾ ಅಂತ. ಫೈನಲ್ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊಬಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಾರಲ್ಲ ಸರ್. ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋದೆಲ್ಲ ನಾವು ಒಂದು ಸ್ವಲ್ಪ ಇದು ಮಾಡಿ. ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಅಂತದೆಲ್ಲ ನಾನು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಿತ್ತು ಆ ವಿಷಯದಲ್ಲಿ, ಹೀರೋಯಿನ್ನ ಆ ಹಂತಕ್ಕೆ ತೊಗೊಂಬರೋಕ್ಕೆ. ಆಮೇಲೆ ಇವರು ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ. ಕೂತಿದ್ರೆ, ಊಟ ಮಾಡ್ತಿದ್ರೆ, ಮಲಗಿದ್ರೆ ಎಲ್ಲ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಸೊ
ಹಾಗೆ ಹೀರೋಯಿನ್ನು ಅಂದರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಮ್ಗೆ ಸಿಗದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ತರ್ಸ್ಕೊಂಡ್ಬಿಟ್ಟಿದೆ, ಇವರು ಹೀರೋ ಇವರು ಹೀರೋಯಿನ್ ಅಂತ. ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ ದುಡ್ಡಿನ ಕೊಟ್ಟು, ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನನಗೆ ಇದಕ್ಕೆ ಅಂತ, ಅದು ಆಯ್ಕೆ ಮಾಡ್ಕೊತು ನಮ್ಗೆ ಇದು ಸಿಗುತ್ತೆ. ಅಜಯ್ ಸರ್ ಇಲ್ಲಿ ಇಲ್ಲ ಅರ್ಥ ಆಯ್ತಲ್ಲ, ಅದ್ರಲ್ಲಿ ಪ್ರೀತಿ ಜೀವಾಳ ಆಗಿತ್ತು, ಇದರಲ್ಲೂ ಪ್ರೀತಿನೇ ಜೀವಾಳ. ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇದೆ ಪ್ರಶ್ನೆ. ಈಗ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದನೂ ಕೈ ಹಿಡೀಲಿ, ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾನೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿದ್ದೀನಿ. ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಅದು. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗೋದು. ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನೋಡೋದು ಕಷ್ಟ ಆಗ್ಬೋದು. ಅದೃಷ್ಟ ಎಲ್ಲಿಂದ ಎಲ್ಲಿಗಾದರೂ ತೊಗೊಂಡು ಹೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ, ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಇಳಿಯಲ್ಲ, ಅದಕ್ಕೆ ಧಕ್ಕೆ ಅಂತೂ ಬರಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನನಗೆ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಈ ಎಷ್ಟು ಮಟ್ಟಕ್ಕೆ ಕೈ ಹಿಡಿಯುತ್ತೆ ಡೈರೆಕ್ಟರ್ ಇಲ್ಲ, ತುಂಬ ದಿನ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ. ಒಂದು 6 ದಿನ ಅನ್ಸುತ್ತೆ ಟೋಟಲ್ ಆಗಿ ನಾನು ವರ್ಕ್ ಮಾಡಿ. 6 ರಿಂದ 7 ದಿನ ಇರಬೇಕು. ಅದೇ 6 ರಿಂದ 7 ದಿನ ಅಷ್ಟೇ. ಡೇಟ್ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಅದನ್ನು ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯಿತು ಈ ಸಿನಿಮಾ. ನನಗೆ ಈ ಸಿನಿಮಾ ಮಾಡಲೇಬೇಕು ಅಂತಿತ್ತು. ನನಗೆ ಮಂಜು ಸರ್ ಕತೆ ಹೇಳಿದಾಗ, ಲೋಹಿತ್ ಸರ್ ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ. ಅಂದರೆ ಇದರಲ್ಲಿ ಆ್ಯಕ್ಟ್ ಮಾಡಿದವರು ಎಲ್ಲರೂ ಅದನ್ನೇ ಹೇಳ್ತಾರೆ ಅನ್ಸುತ್ತೆ. ಅಂದರೆ ಅದಷ್ಟು ಕುತೂಹಲವಾಗಿದೆ. ಅಂದರೆ ಈ ಥರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬೋದು. ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡಲ್ಲ ಅನ್ಸುತ್ತೆ ಈ ಕತೆ ಕೇಳಿದಾಗ. ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಅದೇ ಅನಿಸುತ್ತೆ, ಎಷ್ಟು ಡೇಟ್ ಕ್ಲಾಶ್ ಆಯಿತು, ಎಷ್ಟು ಬ್ಯುಸಿ ಆಗಿತ್ತು ಅಂತ. ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯಿತು ಅನ್ಸುತ್ತೆ. ತುಂಬ ಬ್ಯುಸಿ ಏನಿಲ್ಲ, ಎಲ್ಲೋ ಒಂದು ಸಿನಿಮಾ ಮಾಡ್ತಿದ್ದೀವಿ, ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಎಲ್ಲೋ ಬ್ಯುಸಿ ಇದ್ದಾರೆ ಅಂತ. 15 ದಿನ ಮನೇಲೇ ಕೂತಿರ್ತೀವಿ ಕೆಲವು ಟೈಮ್, ಇಡೀ ತಿಂಗಳೇ ವರ್ಕ್ ಮಾಡೇ ಇರೋದು. ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನಾವು ಬ್ಯುಸಿ ಥರ ಆ್ಯಕ್ಟು ಮಾಡ್ತೀವಿ ಒಂದೊಂದಷ್ಟು, ಹಾಗೆ ಇದ್ದೀವಿ ಅನ್ನೋ ಥರ. ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ ಇಲ್ಲಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ. ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಅಂದರೆ ರಂಗಾಯಣ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಇಲ್ಲಿ ಸರಳ ಸುಬ್ಬರಾವ್ ಸಿಕ್ಕಿದೆ. ಈಗ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಈಗಾಗಲೇ 1 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇದಾಗಿ, ಇವತ್ತಿಗೂ ಅದೊಂಥರ ಹಚ್ಚಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೆಯದಾಗಲಿ ನಮ್ಮ ಇಡೀ ತಂಡಕ್ಕೆ, ಸರಳ ಸುಬ್ಬರಾವ್ಗೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾದ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ನಾನು 2-3 ವರ್ಷ ಆಗಿರ್ಬೋದು, 2 ಇಯರ್ಸ್ ನಾನು ತುಂಬ ಕಾಯ್ತಿರೋ ಸಿನಿಮಾ. ಯಾಕೆಂದರೆ ನಾನೊಬ್ಬಳು ಸಾಹಿತಿಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವೆಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನು ನೋಡಿದಾಗ, ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ.
ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾ ಇದ್ವು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತ ಗಾನದ ಮೂಲಕ ವಸಂತ ಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದರೆ ಇದ್ರ ಹಿಂದಿನ ಶ್ರಮ, ಕಥೆಯಂತೂ ಅದ್ಭುತ. ಈಗ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದರೆ, ಅವ್ರು ಬರೆದಿರೋ ಕಥೆ ಅಂದರೆ ಅದಕ್ಕೆ ಮಾತೇ ಇಲ್ಲ. ಅದರ ಜೊತೆಗೆ